ಏನಾಗಿದೆ, ಏನು ಸಮಸ್ಯೆ ಮಾಡ್ತಾರೆ ನಿಮ್ಮ ಭೂಮಿಗೆ ನೀವು ಹೋಗ್ಲಿಕ್ಕೆ ಅಂತ? ಅಲ್ಲಿ ಹೋದ್ರೆ ಕೊಲೆ ಬೆದರಿಕೆ ಕೊಡ್ತಾರೆ. ನವೀದ್ ಬಾಬು ಕಡೆಯವರು ಮತ್ತೆ ಮರ ಎಲ್ಲ ಕಟ್ ಮಾಡವ್ರೆ, ಬಾವಿ ಎಲ್ಲ ಡೆಮಲಸ್ ಮಾಡವ್ರೆ, ಮನೆ ಇತ್ತು ಮನೆ ಡೆಮಲಸ್ ಮಾಡವ್ರೆ. ಈಗ ನಿಮ್ಮ ಮಗ ನಿಮಗೆ ಗೊತ್ತಿಲ್ಲದೇ ಹೋಗಿ ಈ ಥರ ಸೇಲ್ ಅಗ್ರಿಮೆಂಟಿಗೆ ಸೈನ್ ಮಾಡೋಕ್ಕೆ ಸಾಧ್ಯನಾ? ನಿಮ್ಮ ಮಗನ ಅಕೌಂಟಿಗೆ ದುಡ್ಡು ಕೂಡ ಹಾಕಿದ್ದಾರೆ ಅನ್ನೋದೊಂದು ಅಗ್ರಿಮೆಂಟಲ್ಲಿ ಉಲ್ಲೇಖ ಆಗಿದೆ. ಅದ್ರ ಬಗ್ಗೆಯಲ್ಲಿ ನಮಗೆ ಗೊತ್ತಿಲ್ಲ ಸರ್. ನಮಗೆ ಅವನು ನಮ್ಮ ದುಡ್ಡು ಇಸ್ಕೊಂಡಿಲ್ವಾಗ ನಮಗೆ ಗೊತ್ತಿಲ್ಲ. ನಮ್ಮ ಹೆಸರಲ್ಲಿ RTC ಇದೆ, 39 ಕುಂಟೆ RTC ಇದೆ. ಮತ್ತು ಈಗಲೂ ರನ್ನಿಂಗಲ್ಲಿ ನಮ್ಮ ಅಣ್ಣ ತಮ್ಮದಿರು 4 ಜನದ ಹೆಸರಲ್ಲಿ RTC ಇದೆ. ಶಿವಾನಂದ, ಮಂಜೇಶ, ಜಯರಾಮ, ಶ್ರೀನಿವಾಸ ಅನ್ನೋರ ಜೊತೆ. ಉಳಿದದ್ದು 26 ಕುಂಟೆ ನಮ್ಮ ತಾತನ ಹೆಸರಲ್ಲಿ ಇದೆ. ಸೇಲ್ ಡೀಡಿನ ಹಾಕೊಂಡು ಇಷ್ಟು ಬೇಗ ಡೆವಲಪ್ ಮಾಡಲಿಕ್ಕೆ ಅಷ್ಟೊಂದು ಆತರ ಯಾಕೆ? ಕಮ್ಮಿ ಅಮೌಂಟಿಗೆ ಜಮೀನು ಸಿಕ್ಕಿದೆಯಲ್ಲ, ಜನಗಳಿಗೆ ಹೊಡ್ಕೊಬಿಡೋದ ಅಂತ ಅವ್ರು ಇಂಥ ಲಿಟಿಕೇಶನ್ನೇ ಅವ್ರು ಹುಡ್ಕೋದು ಸರ್. ಅವರು ಇನ್ನು OS ಕೇಸ್ ನಡೀತಿದೆ. ನಮ್ದು ಯಾರು ಹೇಳ್ತಾರೆ, ಕೇಸ್ ನಡೀತಿದಂಗೆ ಅವ್ನು ತಗೊಳಕ್ಕೆ ರೈಟ್ಸೇ ಇಲ್ಲ. ಹೆಂಗೆ ದುಡ್ಡು ಕೊಟ್ಟ? ಅದು ಓನರ್ಗೆ ದುಡ್ಡು ಕೊಟ್ಟಿಲ್ಲ, ಇನ್ನೂ ಅಪ್ಪಂಗೆ ಭಾಗ ಬಂದಿಲ್ಲ, ಮಗಂಗೆ ಹೆಂಗೆ ದುಡ್ಡು ಕೊಡ್ತಾನೆ? ನಿಮ್ಮ ಹೆಸರಿಗೇನೆ ಭೂಮಿ ಖಾತೆ ಆಗಿಲ್ಲ, ಜಂಟಿಲಿದೆ ನಿಮ್ಮ ತಂದೆ ತೀರೋದ್ಮೇಲೆ. ಅದು ಹೇಗೆ ನಿಮ್ಮ ಮಗ ಹೋಗಿ ಸೈನ್ ಮಾಡ್ಬಿಡ್ತಾನೆ? ಮಗನ ಹೆಸರಿಗೂ ಕೂಡ ಆಸ್ತಿ ಇಲ್ಲ, ನಿಮ್ಮ ಹೆಸರಲ್ಲೇ ಇಲ್ಲ, ಹೇಗೆ ಅಗ್ರಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಅಂತ? ಮ್ಯಾಜಿಕ್ ಹೇಗೆ ನಡೀತಾ ಇದೆ ನಿಮ್ಮ ಆ ಭಾಗದಲ್ಲಿ ಭೂಮಿದು ಅಂತ? ಅಲ್ಲಿ ಕೇಳೋರು ಯಾರು ಇಲ್ಲ. ಅಲ್ಲಿ ಅಂದರೆ ಒಂದು ಸ್ವಲ್ಪ ಬೆಸ್ತಾರೆ, ಭಯ. ಸಾಮಾನ್ಯಗೆ ಒಗ್ಗಟ್ಟಿಲ್ಲ, ಬರೀ ಚಾಕು ಚೂರಿ ಆಳು ಮುಳು ಅಂತ ತರ್ತಾರೆ. ಅದರಿಂದ ಅವ್ರು ಸ್ವಲ್ಪ ಭಯ ಕೊಟ್ಕೊಂಡು ನೆರೆಹೊರೆಯವರು ಅವರೇ. ಕೊನೆಗೆ ಅಲ್ಲಿ ಗಲಾಟೆ ಮಾಡ್ತಾ ಅಂದರೆ ನಮ್ಗೆ ಪೊಲೀಸ್ ರಕ್ಷಣೆ ಕೊಡಿ ಅಂತ ನಾವು ಕೋರ್ಟ್ ಮುಖಾಂತರ ಅರ್ಜಿ ಹಾಕ್ತೇವೆ. ಪೊಲೀಸವರು ನಮಗೆ ಬಂದೋಬಸ್ತ್ ಕೊಡಬೇಕು ಅಂತ NR ಸ್ಟೇಷನ್ಗೆ ಆರ್ಡ್ರ್ ಮಾಡಿದ್ದಾರೆ. ಕೋರ್ಟ್ ಆರ್ಡ್ರಿಗೆ ಬಂದು ಶಿವಾನಂದ್ ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಕೋರ್ಟ್ ಆರ್ಡ್ರ್ ಮಾಡಿದೆ. ಕೋರ್ಟ್ ಆರ್ಡ್ರ್ ಮಾಡಿದ್ರು ಕೂಡ NR ಠಾಣೆ ಬಂದು ನಿಮ್ಗೆ ರಕ್ಷಣೆ ಕೊಟ್ಟು ನಿಮಗೆ ಜಾಗನ ನಿಮಗೆ ವಶ ಕೊಡ್ತಾ ಇಲ್ಲ, ವಿಚಾರಣೆನೇ ಮಾಡ್ತಾರೆ. ನಾವು ಶಿವಾನಂದನು, ನವೀದ್ ಬಾಬು ಮತ್ತು ಕಾರ್ತಿಕ್ ಅವ್ರಿಗೂ, ಶಂಕರನ್ ಕಾರ್ತಿಕ್ ಅವ್ರಿಗೂ ಕೇಸ್ ನಡೀತಾ ಇರೋದು. ಇದುವರೆಗೂ ಬಂದು ಇನ್ಸ್ಪೆಕ್ಟ್ರ್ ಕುಣಿಸಿ ಮೀಟಿಂಗೇ ಮಾಡಿಲ್ಲ. ಏನು ಇದು ನಿಮ್ದೇನು ಪ್ರಾಬ್ಲಮ್, ನಿಮ್ದೇನು ಡಾಕ್ಯುಮೆಂಟ್ಗಳು ವೆರಿಫೈ ಮಾಡಿಲ್ಲ ಅವರು ಸ್ಟೇಷನ್. ಪೊಲೀಸರು ಬಂದಾಗ ನೀವು ಡಾಕ್ಯುಮೆಂಟ್ ಕೊಡಲ್ವಾ? ನೋಡಪ್ಪ ನನ್ನ ಹತ್ರ ಇದೆ, ಈ ಥರ ಡಾಕ್ಯುಮೆಂಟ್ ಇದೆ, ಆತನ ಹತ್ರ ಏನಿದೆ ಕೇಳಿ ನ್ಯಾಯ ಕೊಡಿ ನೀವು ಮಾತಾಡಲ್ವಾ? ಕೇಳ್ತು ಅಂತಂದ್ರೆ RTC ನಾನೇ ಮಾಡಿಸ್ತೀನಿ, ರಿಕಾರ್ಡ್ ನಾನೇ ಉತ್ಪತ್ತಿ ಮಾಡುತ್ತೀನಿ ಅಂದ್ಕೊಂಡು ಇನ್ಸ್ಪೆಕ್ಟ್ರ್ ಇದ್ದವರು ನಮಗೆ ಧಮಕಿ ಹಾಕ್ತಾರೆ. NR ಸ್ಟೇಷನ್ ಹೊಟ್ಟೆ ಉರಿಯಲ್ವಾ? ನಿಮ್ಮ ಭೂಮಿ ಬೇರೆ ಯಾರೋ ಬಂದು ಕಲ್ಲು ಹಾಕೊಳ್ತಾರೆ ಅಂದರೆ ಅಲ್ಲಿ ನಾವು ಕತ್ಕೊಂಡು ಬರೋದು. ಆಫೀಸ್ ಹತ್ರ ಹೋಯ್ತು ಅಂದರೆ ಇಲ್ಲೂ ನ್ಯಾಯ ಇಲ್ಲ. ನಾವು ಏನು ಮಾಡಬೇಕು, ಇಲ್ಲ ಇರಬೇಕು, ಸಾಯಬೇಕು, ಆ ಪರಿಸ್ಥಿತಿ ಆಗೈತೆ. ಅವರು ಯಾರು ಜಾಗಕ್ಕೆ ಬರ್ದಂಗೆ ಇಂಜೆಕ್ಷನ್ ಆರ್ಡ್ರ್ ಆಗಿದೆ. ಶಿವಾನಂದ್ ಅವ್ರ ಹೆಸರಲ್ಲಿ ಸ್ಟೇ ಇದೆ, ಯಾರೂ ಮಾರಾಟ ಮಾಡಬಾರ್ದು ಅಂತ. DC ಕೋರ್ಟಲ್ಲಿ ಆದೇಶ ಆಗಿದೆ, ವಿಲ್ ಪ್ರಕಾರ ಅವ್ರಿಗೆ ಮಾಡಿ ಅಂತ. ಪೊಲೀಸ್ ಬಂದೋಬಸ್ತ್ ಕೋರ್ಟಿಂದ ಆರ್ಡರ್ ಆಗಿದೆ, ಇವರು ರಕ್ಷಣೆ ಕೊಡಿ ಅಂತ. ಇಷ್ಟೆಲ್ಲ ಇದೆ. ಇವತ್ತು RTC ತೆಗೆದು ಶಿವಾನಂದ್ ಅವ್ರ ಹೆಸರಲ್ಲೇ ಇದೆ, ಅವರು ಖಾತೆ ಇದೆ. ಶಿವಾನಂದ ಹೆಸರಲ್ಲಿ RTC ಇದೆ. ಇಷ್ಟೆಲ್ಲ ಇದ್ದು ಅವ್ರ ಜಾಗಕ್ಕೆ ಅವ್ರನ್ನ ಹೋಗೋಕ್ಕೆ ಅವಕಾಶ ಮಾಡ್ತಾರೆ. ಹೋದ್ರೆ ಗಲಾಟೆ. ಏನು ಮೈಸೂರು ನಗರ ಪೊಲೀಸ್ ಆಯುಕ್ತರುಗಳಿಗೆ, ಮೈಸೂರಿನ DC ಅವರಿಗೆ, AC ಅವ್ರಿಗೆ, ಮತ್ತು ನಿಮ್ಮ ಕ್ಷೇತ್ರದ ಮೇಲೆ ನಿಮ್ಮ ಕ್ಷೇತ್ರದ ಮೇಲೆ ತನ್ವೀರ್ ಸೇಠ್ ಅವ್ರಿಗೆ ಏನು ಮನವಿ ಮಾಡ್ತೀರಾ ಅಂತ? ದಯವಿಟ್ಟು ನ್ಯಾಯ ದೊರಕಿಸಿ ಈ ರೈತರಿಗೆ, ಮೇಲ್ಪಟ್ಟ ಅಧಿಕಾರಿಗಳ ಕೈ ಮುಗಿದು ಕೇಳ್ಕೊಳ್ಳೋದಷ್ಟೇ, ನಮಗೆ ನ್ಯಾಯ ದೊರಕಿಸ್ಕೊಡಿ. ನ್ಯಾಯ ಸಿಕ್ಕಲಿಲ್ಲ ಅಂತಂದರೆ ನಾವು ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ನಿನ್ನೆಷ್ಟೇ ಒಂದು ಸುದ್ದಿಯನ್ನು ಮಾಡಿದ್ವಿ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ರೈತರಿಗೆ ಯಾವ ಮಟ್ಟದ ದೋಖ ಆಗ್ತಿದೆ ಅಂತೇಳಿ. ಇವತ್ತು ಮತ್ತೊಂದು ಸ್ಟೋರಿ. ಬೆಲವತ್ತ ಸರ್ವೆ ನಂಬರ್ 135/1, 2, 3 ಈ ಒಂದು ವಿಭಾಗಗಳಲ್ಲಿ ಒಟ್ಟು 65 ಕುಂಟೆ ಇಲ್ಲಿ ಈಗ ಪೌತಿ ಖಾತೆಯಲ್ಲಿ ಇದೆ. ಇಲ್ಲಿ ಶಿವಾನಂದ ಅಂತೇಳಿ ಸಂಜೀವಯ್ಯ ಅವರ ಪುತ್ರ, ವೀರನಗೆರೆಯ ನಿವಾಸಿ. ಸೊ ಈ ಒಂದು ಕೇಸ್ ಎಷ್ಟು ಇಂಟ್ರೆಸ್ಟ್ ಆಗಿದೆ ಅಂತ ಹೇಳಿದ್ರೆ, ಸ್ವಂತ ನನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಶಿವಾನಂದರವರ ಮಗ ಈ ಒಂದು ಸೇಲ್ ಅಗ್ರಿಮೆಂಟನ್ನು ಮಾಡಿಕೊಟ್ಟಿದ್ದಾರೆ. ನಮೀದ್ ಬಾಬು ಅಂತೇಳಿ ಕೆಸರೆಯ ಅಡ್ರೆಸ್ ಕೊಟ್ಟಿರ್ತಕ್ಕಂಥ ನಮೀದ್ ಬಾಬು ಅನ್ನೋ ವ್ಯಕ್ತಿ ಸೇಲ್ ಡೀಡನ್ನು ಮಾಡ್ಕೊಂಡು ಅದು ನೋಟ್ರಿ ಹೆಸರಲ್ಲಿ ಬರ್ಕೊಂಡಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಇವರ ತಂದೆಯಿಂದನೇ ಇವರ ಹೆಸರಿಗೆ ಖಾತೆ ಆಗಿಲ್ಲ, ಇವ್ರ ಮಗ ಹೇಗೆ ಬೇರೆಯವರಿಗೆ ಸೇಲ್ ಡೀಡ್ ಮಾಡಿಕೊಡ್ಲಿಕ್ಕೆ ಸಾಧ್ಯ ಅನ್ನೋದಿಲ್ಲಿ ಪ್ರಶ್ನೆ. ಹಾಗಾದರೆ ಅಧಿಕಾರಿಗಳು ಅಥವಾ ಸೇಲ್ ಡೀಡ್ ಮಾಡ್ತಕ್ಕಂಥವ್ರು ಕಣ್ಣು ಮುಚ್ಕೊಂಡು ಎಲ್ಲ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡ್ತಾರಾ ಅನ್ನೋ ಪ್ರಶ್ನೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಗುಡ್ ನ್ಯೂಸ್ ಕನ್ನಡ ವಾಹಿನಿಯ ಮೆಟ್ಟಿಲನ್ನು ಹತ್ತಿದ್ದಾರೆ ಶಿವಾನಂದ್ ಅವರು. ಮಾತಾಡಿಸ್ತಾ ಹೋಗೋಣ. ಶಿವಾನಂದ್ ಅವರು ನಮಸ್ತೆ. ಯಾವ ಊರು ನಿಮ್ಮದು, ಎಷ್ಟು ಜಮೀನು, ಏನು ಕತೆ ಆಗಿದೆ ಅಂತ? ಮೈಸೂರು ಈರಂಗೆರೆಯಲ್ಲಿರೋದು ನಮ್ಮ ಜಮೀನು. ಬೆಲವತ್ತ 135 ಸರ್ವೆ ನಂಬರಲ್ಲಿ ಇರಬೇಕು.
ಒಟ್ಟು 65 ಕುಂಟೆ. ಓಕೆ, ಎಷ್ಟು ವ್ಯಾಲ್ಯೂಯೇಷನ್ ನಡೀತಾ ಇದೆ ಅಲ್ಲಿ ಕುಂಟೆಗೆ? ಕುಂಟೆಗೆ ಅಲ್ಲಿ 15ರಿಂದ 20 ನಡೀತಾ ಐತೆ ಸರ್. ಒಂದು ಕುಂಟೆಗೆ 10 ಕುಂಟೆಗೆ ಒಂದೂವರೆ ಕೋಟಿ ಆಯಿತು. 4ರಿಂದ 5 ಕೋಟಿ ಮೇಲೆ ಪ್ರಾಪರ್ಟಿ ನಿಮ್ದು ಈಗ ವ್ಯಾಲ್ಯೂ? ಹೌದು ಸರ್, ಹೌದು ಸರ್. ಏನಾಗಿದೆ, ಏನು ಸಮಸ್ಯೆ ಮಾಡ್ತಾರೆ ನಿಮ್ಮ ಭೂಮಿಗೆ ನೀವು ಹೋಗ್ಲಿಕ್ಕೆ ಅಂತ? ಅಲ್ಲಿ ಹೋದ್ರೆ ಕೊಲೆ ಬೆದರಿಕೆ ಕೊಡ್ತಾರೆ ನವೀದ್ ಬಾಬು ಕಡೆಯವರು. ಮತ್ತೆ ಮರ ಎಲ್ಲ ಕಟ್ ಮಾಡವ್ರೆ, ಬಾವಿ ಎಲ್ಲ ಡೆಮಲಸ್ ಮಾಡವ್ರೆ, ಮನೆ ಇತ್ತು ಮನೆ ಡೆಮಲಸ್ ಮಾಡವ್ರೆ. ಮತ್ತು ನಮ್ಮ ಹಿರೀಕರದು, ನಮ್ಮ ತಾತ ನಮ್ಮ ಅಜ್ಜಿದು ಗೋರಿ ಇತ್ತು, ನಮ್ಮ ತಂದೆ ತಾಯಿ ಗೋರಿ ಇತ್ತು, ಅದೆಲ್ಲ ಡೆಮಲಸ್ ಮಾಡವ್ರೆ. ಹೂವಿನ ಗಿಡನೆಲ್ಲ ಆಸಿಡ್ ಹಾಕಿ ಸುಟ್ಟೋದೇ ಎಲ್ಲನೂ ನೆಲಸಮ ಮಾಡವ್ರೆ. ಮತ್ತು ಒಂದು 60ರಿಂದ 65 ಮರ ತೆಂಗಿನ ಮರನೆಲ್ಲ ಎಲ್ಲ ಕಟ್ ಮಾಡವ್ರೆ. ಹಲಸಿನ ಮರ ಇತ್ತು, ಮಾವಿನ ಮರ ಇತ್ತು, ಪೂರ ಎಲ್ಲ ಡೆಮಲಸ್ ಮಾಡಿದ್ದಾರೆ. ಈಗ ನಿಮ್ಮ ಮಗ ನಿಮಗೆ ಗೊತ್ತಿಲ್ಲದೇ ಹೋಗಿ ಈ ಥರ ಸೇಲ್ ಅಗ್ರಿಮೆಂಟಿಗೆ ಸೈನ್ ಮಾಡೋಕ್ಕೆ ಸಾಧ್ಯನಾ? ನಿಮ್ಮ ಮಗನ ಅಕೌಂಟಿಗೆ ದುಡ್ಡು ಕೂಡ ಹಾಕಿದ್ದಾರೆ ಅನ್ನೋದೊಂದು ಅಗ್ರಿಮೆಂಟಲ್ಲಿ ಉಲ್ಲೇಖ ಆಗಿದೆ. ಅದ್ರ ಬಗ್ಗೆಯಲ್ಲಿ ನಮಗೆ ಗೊತ್ತಿಲ್ಲ ಸರ್. ನಮಗೆ ಅವನು ನಮ್ಮ ದುಡ್ಡು ಇಸ್ಕೊಂಡಿಲ್ವಾಗ ನಮಗೆ ಗೊತ್ತಿಲ್ಲ. ನಮ್ಮ ಹೆಸರಲ್ಲಿ RTC ಇದೆ, 39 ಕುಂಟೆ RTC ಇದೆ. ಮತ್ತು ಈಗಲೂ ರನ್ನಿಂಗಲ್ಲಿ ನಮ್ಮ ಅಣ್ಣ ತಮ್ಮದಿರು 4 ಜನದ ಹೆಸರಲ್ಲಿ RTC ಇದೆ. ಶಿವಾನಂದ, ಮಂಜೇಶ, ಜಯರಾಮ, ಶ್ರೀನಿವಾಸ ಅನ್ನೋರ ಜೊತೆ. ಉಳಿದದ್ದು 26 ಕುಂಟೆ ನಮ್ಮ ತಾತನ ಹೆಸರಲ್ಲಿ ಇದೆ. ಈಗ ನಿಮ್ಮ ಹೆಸರಲ್ಲಿ ಪಾಣಿ ಇದೆ, ಎಲ್ಲವೂ ಕೂಡ ಡಾಕ್ಯುಮೆಂಟ್ ಇದ್ಮೇಲೆ ಬೇರೆ ವ್ಯಕ್ತಿ ಬಂದು ಕೂರ್ಲಿಕ್ಕೆ ಹೇಗೆ ಸಾಧ್ಯ? ಕಾನೂನು ಇಲ್ವಾ? ಪೊಲೀಸರು ಇಲ್ವಾ? DC ಅವರು ಇಲ್ವಾ? AC ಅವರು ಇಲ್ವಾ? ತಹಸೀಲ್ದಾರ್ ಇಲ್ವಾ? ಅವ್ರು ಯಾರು ನೀವು ಭೇಟಿ ಮಾಡಿಲ್ವಾ ಅಂತ? ಪೊಲೀಸವ್ರಿಗೆ ಒಂದು 200 ಸತಿ ಕಂಪ್ಲೇಂಟ್ ಕೊಟ್ಟೈತೆ. ಗರಡಾದವ್ರು ಬರ್ತಾರೆ, ಬಂದದನ್ನೇ ನೀನು ಈಚೆ ನಿಂತ್ಕಪ್ಪ ಅಂತ ಹೇಳ್ತಾರೆ. ಒಬ್ಬರು ಒಳ್ಳೆಯವ್ರು ಇರ್ತಾರೆ, ಒಬ್ಬರು 90 ಪೈಸಾ ಕೆಟ್ಟವ್ರು ಇದ್ದರೆ 10 ಪೈಸಾ ಮಾತ್ರ ಒಳ್ಳೆಯವ್ರು ಇರೋ, ಇಲ್ಲ ಅಂತ ಹೇಳೋಕ್ಕಿಲ್ಲ. ಪೊಲೀಸರು ಬಂದಾಗ ನೀವು ಡಾಕ್ಯುಮೆಂಟ್ ಕೊಡಲ್ವಾ? ನೋಡಪ್ಪ ನನ್ನ ಹತ್ರ ಇದೆ, ಈ ಥರ ಡಾಕ್ಯುಮೆಂಟ್ ಇದೆ, ಆತನ ಹತ್ರ ಏನಿದೆ ಕೇಳಿ ನ್ಯಾಯ ಕೊಡಿ ನೀವು ಮಾತಾಡಲ್ವಾ? ಕೇಳ್ತು ಅಂತಂದ್ರೆ RTC ನಾನೇ ಮಾಡಿಸ್ತೀನಿ, ಈ ರಿಕಾರ್ಡ್ ನಾನೇ ಉತ್ಪತ್ತಿ ಮಾಡ್ತೀನಿ ಅಂದ್ಕೊಂಡು ಇನ್ಸ್ಪೆಕ್ಟ್ರು ಇದ್ದವರು ನಮಗೆ ಧಮಕಿ ಹಾಕ್ತಾರೆ. NR ಸ್ಟೇಷನ್ ಅದೇ RTCನೇ ನಾನೇ ಮಾಡಿಸ್ಬೋದು, ರಿಕಾರ್ಡು ನಾನೇ ಮಾಡಿಸ್ಬೋದು, ಇಲ್ಲೋದೆಲ್ಲ ಮಾತಾಡ್ತಾರೆ. ಅಲ್ಲಿ ಏನಾದ್ರು ನಿಂತ್ಕೊತು ಅಂತ ಅಂದರೆ ಅಲ್ಲಿ ನಿಂತ್ಕೊ ಇಲ್ಲಿ ನಿಂತ್ಕೊ ಅಂತ ಹೇಳೋದನ್ನೇ. ಬೆಳಿಗ್ಗೆ ಹೋಯ್ತು ಅಂದರೆ ಸಾಯಂಕಾಲ ಹೋದ್ರೆ ಬೆಳಿಗ್ಗೆ ಕೂಗಿ ವೇಟಿಂಗ್ ಮಾಡಿ ನಮ್ಮನ್ನ ದಿಕ್ಕೆಡಿಸಿ ಇದು ಮಾಡಿದ್ದಾರೆ. ಕಂಪ್ಲೇಂಟ್ ಮಾತ್ರ ಕೊಟ್ಟರು ಕಂಪ್ಲೇಂಟ್ ತಗೋತಾ ಇಲ್ಲ. NR ಕೆಸರೆ NR. ಈ ಸಂಬಂಧವಾಗಿ NR ಸ್ಟೇಷನ್ ಇನ್ಸ್ಪೆಕ್ಟ್ರು ಬಗ್ಗೆ ನಿಮ್ಮ AC ಗಳಿಗೆ, DCPಗೆ, ಕಮಿಷನರ್ಗೆ ಮನವಿ ಮಾಡಿದ್ರಾ? ನೋಡಿ, ನಿಮ್ಮ ಡಿಪಾರ್ಟ್ಮೆಂಟ್ ಒಬ್ಬ ಅಧಿಕಾರಿ ಬಡವರಿಗೆ ನ್ಯಾಯ ಕೊಡೋ ಬದಲಾಗಿ ಖಾತೆನ ನಾನೇ ಕೂರಿಸ್ಬೋದು ಅಂತೇಳಿ ದೂರುದಾರನೇ ಎದುರಿಸಿ ಕಳಿಸ್ತಾರೆ ಅಂತೇಳಿ ನೀವು ಯಾರಿಗೂ ಮೇಲಧಿಕಾರಿಗೆ ದೂರು ಕೊಟ್ಟಿಲ್ವಾ ಅಂತ? ACB ಸಾಹೇಬರು ಕೊಟ್ಟಾಗ ಸರಿ ಅಂದ್ಬಿಟ್ಟದನ್ನ ಅವರು ಏನೈತೆ ವ್ಯವಸ್ಥೆ ಮಾಡಿಕೊಡು ಅಂತ ಹೇಳಿದ್ರು ಯಾರ ಮಾತಕ್ಕೂ ಕೆರೆ ಮಾಡ್ತಾಯಿಲ್ಲ ಮನಸ್ಸು. ಮತ್ತು ಯಾರು ನ್ಯಾಯ ಕೊಡ್ತಾರೆ ನಿಮಗೆ ಅಂತಂದರೆ ಅಧಿಕಾರಿಗಳೇ ಕೊಡಿಸ್ಬೇಕು ನಮಗೆ. ಮೇಲ್ಪಟ್ಟ ಅಧಿಕಾರಿಗಳೇ ನಮಗೆ ನ್ಯಾಯ ಕೊಡಿಸ್ಬೇಕು ಅಲ್ವಾ? ಜಮೀನು ಹತ್ರ ಹೋದ್ರೆ ಕೊಲೆ ಬೆದರಿಕೆ ಆಗ್ತಾರೆ. ನವೀದ್ ಬಾಬು ಕಡೆಯವರು ಅದೇ ಕೊಲೆ ಮಾಡಿಸ್ಬಿಡ್ತೀನಿ ಅವ್ರ ಕೈಲಿ ಇವ್ರ ಕೈಲಿ ಅಂತೇಳಿ ಗುಂಡಾಗಿರಿಯಿಂದ ಜಮೀನಲ್ಲಿ ಅಕ್ರಮವಾಗಿ ಮನೆಯನ್ನು ಕಟ್ಟೋಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ. ಆಲ್ರೆಡಿ ಕೆಲಸನ ಈಗಲೂ ನಡೀತಾ ಐತೆ. ಹೆಂಗೆ ಹೊಟ್ಟೆ ಉರಿಯಲ್ವ? ನಿಮ್ಮ ಭೂಮಿ ಬೇರೆ ಯಾರೋ ಬಂದು ಕಲ್ಲು ಹಾಕೊಳ್ತಾರೆ ಅಂದರೆ? ಅಲ್ಲಿ ನಾವು ಕತ್ಕೊಂಡು ಬರೋದು. ಆಫೀಸ್ ಹತ್ರ ಹೋಯ್ತು ಅಂದರೆ ಇಲ್ಲೂ ನ್ಯಾಯ ಇಲ್ಲ. ನಾವೇನು ಮಾಡಬೇಕು, ಇಲ್ಲ ಇರಬೇಕು, ಸಾಯಬೇಕು, ಆ ಪರಿಸ್ಥಿತಿ ಆಗೈತೆ. ಸರಿ, ಈಗ ಸೇಲ್ ಅಗ್ರಿಮೆಂಟ್ನಲ್ಲಿ ನಿಮ್ಮ ತಂಗಿಯ ಗಂಡ, ನಿಮ್ಮ ತಂಗಿಯ ಮಕ್ಕಳುಗಳು, ನಿಮ್ಮ ಮಗ ಎಲ್ಲರೂ ಕೂಡ ಸಿಗ್ನೇಚರ್ ಮಾಡಿದರೆ, ಫೋಟೋನೂ ಇದೆ. ಹಾಗಾದ್ರೆ ಅವರೆಲ್ಲ ಕಣ್ಣು ಬಟ್ಟೆ ಕಟ್ಕೊಂಡು ಹೋಗಿ ಸಿಗ್ನೇಚರ್ ಮಾಡಿದ್ರಾ ನಿಮ್ಮ ಅನುಮತಿ ಇಲ್ದಾನೆ ಅಂತ? ನಮ್ಗೆ ಯಾರೂ ಏನೂ ಹೇಳಿಲ್ಲ. ಕಾನೂನು ಪ್ರಕಾರವಾಗಿ ಅವ್ರಿಗೇನು ಕೊಡಬೇಕು ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿ ನೋಟಿಸು ಆಲ್ರೆಡಿ ಎಲ್ಲರಿಗೂ 5 ಜನಕ್ಕೂ ಕೊಟ್ಟೈತೆ. ತೊಗೊಂಡಿರೋನ್ಗೂ ದುಡ್ಡು ಕೊಟ್ಟಿರೋನ್ಗೂ ಕೊಟ್ಟೈತೆ, ಮಕ್ಕಳಿಗೂ ಎಲ್ಲರಿಗೂ ಕೊಟ್ಟೈತೆ. ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೊಳ್ಳಿ, ಅದೇನು ನಮ್ಮ ಅಭ್ಯಂತರ ಏನಿಲ್ಲ. ನಿಮ್ಮ ಮಗನಿಗೆ ಏನೋ 50 ಲಕ್ಷ ದುಡ್ಡು ಕೊಟ್ಟವ್ರೆ ಅಂತ ಮಾತಿದೆ. ಅದು ಕೊಟ್ಟವರೋ ಬಿಟ್ಟವರೋ ಗೊತ್ತಿಲ್ಲ. ಕೇಳಿ ವಿಚಾರಣೆ ಮಾಡಿ ಇದು ಮಾಡಿ. ನಾವು ಒಟ್ಟಲ್ಲಿ ನಾವು ಅಂಕ 1 ರೂಪಾಯಿ ಯಾರ ಹತ್ರನೂ ಇಸ್ಕೊಂಡಿಲ್ಲ. ಅಂದ್ರೆ ಈಗ ನಿಮ್ಮ ಹೆಸರಿಗೇನೆ ಭೂಮಿ ಖಾತೆ ಆಗಿಲ್ಲ, ಜಂಟಿಲಿದೆ ನಿಮ್ಮ ತಂದೆ ತೀರೋದ್ಮೇಲೆ. ಅದು ಹೇಗೆ ನಿಮ್ಮ ಮಗ ಹೋಗಿ ಸೈನ್ ಮಾಡಿಬಿಡ್ತಾನೆ? 4 ಮಗನ ಹೆಸರಿಗೂ ಕೂಡ ಅಲ್ಲ, ಆಸ್ತಿ ಇಲ್ಲ, ನಿಮ್ಮ ಹೆಸರಲ್ಲೇ ಇಲ್ಲ, ಹೇಗೆ ಅಗ್ರಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಅಂತ? ಮ್ಯಾಜಿಕ್ ಹೇಗೆ ನಡೀತಾ ಇದೆ ನಿಮ್ಮ ಆ ಭಾಗದಲ್ಲಿ ಭೂಮಿದು ಅಂತ? ಅಲ್ಲಿ ಕೇಳೋರು ಯಾರು ಇಲ್ಲ. ಅಲ್ಲಿ ಸ್ವಲ್ಪ ಬೆಸ್ತಾರೆ, ಭಯ, ಮನೆಗೆ ಒಗ್ಗಟ್ಟಿಲ್ಲ, ಬರೀ ಚಾಕು ಚೂರಿ ಆಳು ಮುಳು ಅಂತ ತರ್ತಾರೆ. ಅದರಿಂದ ಅವ್ರು ಸ್ವಲ್ಪ ಭಯ ಕೊಟ್ಕೊಂಡು ನೆರೆಹೊರೆಯವರು ಅವರೇ. ಏನು ಮೈಸೂರು ನಗರ ಪೊಲೀಸ್ ಆಯುಕ್ತರುಗಳಿಗೆ, ಮೈಸೂರಿನ DC ಅವರಿಗೆ, AC ಅವರಿಗೆ, ಮತ್ತು ನಿಮ್ಮ ಕ್ಷೇತ್ರದ ಮೇಲೆ ನಿಮ್ಮ ಕ್ಷೇತ್ರದ ಮೇಲೆ ತನ್ವೀರ್ ಶೆಟ್ಟಿ ಅವ್ರಿಗೆ ಏನು ಮನವಿ ಮಾಡ್ತೀರಾ ಅಂತ? ದಯವಿಟ್ಟು ನ್ಯಾಯ ದೊರಕಿಸಿ ಈ ರೈತರಿಗೆ
ಮೇಲ್ಪಟ್ಟ ಅಧಿಕಾರಿಗಳ ಕೈ ಮುದ್ದು ಕೇಳ್ಕೊಳ್ಳೋದಷ್ಟೇ, ನಮಗೆ ನ್ಯಾಯ ದೊರಕಿಸ್ಕೊಡಿ. ನ್ಯಾಯ ಸಿಕ್ಕಲಿಲ್ಲ ಅಂತಂದರೆ ನಾವು ಪ್ರಾಣ ಕಳ್ಕೋ ಪರಿಸ್ಥಿತಿ ಬರ್ತದೆ. ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ನಮಗೆ 3 ಹೆಣ್ಮಕ್ಳವ್ರೆ, ಒಬ್ಬ ಮಗ ಮತ್ತು ನಮ್ಮ ಹೆಂಡ್ತಿ, ನಾವು. ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂತಹ ಶಿವಾನಂದ ಅವರ ಅಳಿಯ ರಾಜು ಅವ್ರನ್ನ ಮುಟ್ಕಿದ್ರೆ ಮಾತಾಡಿಸ್ತಾ ಹೋಗ್ತೀನಿ. ನೀವು ಮನೆ ಅಳಿಮಯ್ಯ, ಈಗ ನಿಮ್ಮ ಮಾವನ ಎಲ್ಲ ಕಾನೂನು ಹೋರಾಟವನ್ನು ನೀವೇ ಮಾಡ್ತಿದ್ದೀರಾ. ಈ ಕೇಸ್ ಎಲ್ಲಿ ಬಂದಿದೆ, ಯಾಕೆ ಈಗ ಆಗ್ತಾ ಇದೆ ಅಂತ? ಸರ್, ಕೇಸ್ ಬಂದು ಇನ್ನೂ ಕೇಸ್ OS ಕೇಸ್ ನಡೀತಾ ಇದೆ, ಸಿವಿಲ್ ಕೋರ್ಟಲ್ಲಿ ನಡೀತಾನೆ ಇದೆ. ನೀವು ನಮ್ಮ ಮಾವನ ಮಗ ಏನು ಅಗ್ರಿಮೆಂಟ್ ಮಾಡಿದ್ದಾನೆ ಯಾರಿಗೂ ಮಾಹಿತಿ, ವಿನಾಯಕ ನವೀದ್ ಬಾಬುನವ್ರಿಗೆ ಅವನೇನು ನೋಟ್ರಿ ಮಾಡಿಕೊಟ್ಟಿದ್ದಾನೆ ಯಾರಿಗೂ ಮನೆ ಗಮನಕ್ಕೆ ತರದೆ 50 ಲಕ್ಷ ಇಸ್ಕೊಂಡಿದ್ದಾನೆ ಅಂತ ಮಾಹಿತಿ ಬಂತು. ಅದಾದಮೇಲೆ ಮತ್ತೆ ನಮಗೆ ಬಂದು ನಮ್ಮ ಅವ್ರು ನಮಗೆ ಬಂದು ಹೇಳೋದು, ಹಿಂಗೆ ಆಗೋಯ್ತೆ, ಹಿಂಗೆ ಮಾಡಬೇಕು, ಅದೇನು ನಿಂತ್ಕೊಂಡು ಓಡಾಡಪ್ಪ, ಸ್ವಲ್ಪ ಮುಂದೆ ಬಂದು ಅಂತ ಹೇಳೋದು. ನಾನು ನಮ್ಮ ಅವ್ರ ಲಾಯರ್ದಾಗ ಕರ್ಕೋಗಿ ಕೇಳಿದೆ, ಹಿಂಗೆಲ್ಲ ಆಗಿದೆ, ಹೆಂಗೆ ಅಂತ. ಅದೇ ಅದು ರೈಟ್ಸ್ ಎಲ್ಲ ಹೆಂಗೆ, ನಿಮಗೆ ಇನ್ನೂ ಪಾಲ್ಟೇಷನ್ ಡೀಡ್ ಆಗಿಲ್ಲ, ಅವ್ನಿಗೆ ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ ನಮ್ಮ ಲಾಯರ್. ಮತ್ತು ಅವ್ರಿಗೇನು ನೋಟಿಸ್ ಕೊಡಬೇಕು ಎಲ್ಲ ಕೊಡಿ ಸರ್, ಕಾನೂನುಬದ್ಧವಾಗಿ ಏನೈತೆ. ನಮ್ಮ ಬಾಮೈದ ವಿನಾಯಕ ಅವರು ಏನಾರು ಅಮೌಂಟ್ ಈಸ್ಕೊಂಡಿದ್ದೆ ಅವ್ನಿಗೆ ವಾಪಸ್ ಕೊಟ್ಬಿಡೋದ, ನಾವು ರೆಡಿ ಇದ್ದೀವಿ. ಅದಕ್ಕೆ ಅವ್ರಿಗೆ ನೋಟಿಸ್ ಕೊಡಿ. ನಮ್ಮ ಅವ್ರು ಏನು ಹೇಳ್ತಾರೆ, ನಮ್ಗೆ ಜಮೀನು ಬೇಕು, ಮಕ್ಳು ಯಾರೂ ಇಲ್ಲ, ಮಕ್ಳಿಗೆ ಯಾರಿಗೂ ಮನೆ ಇಲ್ಲ, ನಮ್ಮ ಜಮೀನು ಏನೈತೆ ನಮ್ಗೆ ಉಳಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನನಗೆ ಬಂದು ಕೇಳ್ಕೊಂಡ್ರು. ಅಲ್ಲಿ ಹೋದ್ರೆ ಅಲ್ಲೆಲ್ಲ ಎಕ್ಸ್ಟೆನ್ಷನ್ ಎಲ್ಲ ಮುಸ್ಲಿಮ್ಸ್ ಹೆಸರಲ್ಲಿ ಅಲ್ಲಿ ಜಾಗೃತಕ್ಕೂ. ಈಗ ಅಲ್ಲಿ ಕಾಮಗಾರಿ ಕೆಲಸ ನಡೀತೈತೆ, ಅಲ್ಲಿ ಹೋಗಿದ್ರೆ ಒಂದು 10-15 ಜನ ಹುಡುಗರು ಇರ್ತಾರೆ. ನಾವು ಇಲ್ಲಿ 2-3 ಜನ ಹೋಗಿ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ. ಮಾತಾಡೋಕೆ ಹೋದೆ ಅದೇ ಪೊಲೀಸ್ ಗರ್ಡಾಗಿ ಫೋನ್ ಮಾಡ್ತೀವಿ, ಬರ್ತಾರೆ. ನಿಂದೇನೈತೆ ಡಾಕ್ಯುಮೆಂಟ್ ತಗೊಬರೋ ಸ್ಟೇಷನ್ಗೆ ಅಂತಾರೆ, ಅವನು ತಗೊಬರ್ತಾರೆ, ಅವ್ರು ಸ್ಟೇಷನ್ಗೆ ಬರೋಲ್ಲ. ಸ್ಟೇಷನ್ಗೆ ಬರ್ತೀನಿ ಅಂತಾರೆ, ಅವ್ರು ಸ್ಟೇಷನ್ಗೆ ಬರೋಲ್ಲ. ಇವತ್ತುವರೆಗೂ ನಮ್ಮ ಅವ್ರು ಹೇಳ್ದಂಗೆ ಒಂದು 200 ಸತಿ ಅಲ್ಲ ತಿರುಗಾಡಿದ್ದಾರೆ NR ಪೊಲೀಸ್ ಸ್ಟೇಷನ್ಗೆ. ಫಸ್ಟು ಲಕ್ಷ್ಮೀಕಾಂತ್ ತಳವಾರ್ ಅಂತಿದ್ರು, ಅವರು ಟ್ರಾನ್ಸ್ಫರರ್, ಮತ್ತು ಈಗ ಅರುಣ್ ಅಂತ ಅವರು ಬಂದು ಎದುರುಗಡೆ ಇದುವರೆಗೂ ಅದನ್ನ ಮುಖಾಮುಖಿ ನಿಮ್ಮ ಡಾಕ್ಯುಮೆಂಟ್ ಏನೈತೆ ಒಂದು ಸತಿ ಎದ್ದಾಬದ ವೆರಿಫೈ ಮಾಡಿಲ್ಲ. ಅವ್ರಿಗೆ ಕಾನೂನಲ್ಲಿ ಏನೈತೆ ಮಾಡೋಕ್ಕೆ ರೈಟ್ಸು, ಅದನ್ನು ಇನ್ಸ್ಪೆಕ್ಟ್ರು ಕೂತಿ ಅದು ಕೇಳಬೇಕು. ACP ಆಫೀಸಿಗೆ ಕಂಪ್ಲೇಂಟ್ ಕೊಟ್ಟು ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಮಿಷನರಿಂದ ACP ಅವ್ರಿಗೆ DCP ಅವ್ರು ಹೇಳಿದ್ರು, DCP ಅವರು ACPಗೆ ಇನ್ಫಾರ್ಮ್ ಮಾಡಿ, ACP ನಮ್ಮ ಮುಂದೆನೇ ಅವ್ರಿಗೆ ಫೋನ್ ಮಾಡಿ ಹೇಳೋದು ಅರುಣ್ ಕುಮಾರ್ಗೆ. ಏನು ವ್ಯಾಲ್ಯೂಯೇಷನ್ ಇದೆ ಸರ್ ಈಗ ಅಲ್ಲಿ ಭೂಮಿ? ಯಾಕೆ ಇಷ್ಟೊಂದು ಬೇಗ ಅಲ್ಲಿ ಸೇಲ್ ಡೀಡಿನ ಹಾಕೊಂಡು ಇಷ್ಟು ಬೇಗ ಡೆವಲಪ್ ಮಾಡಲಿಕ್ಕೆ ಅಷ್ಟೊಂದು ಆತರ ಯಾಕೆ? ಕಮ್ಮಿ ಅಮೌಂಟಿಗೆ ಜಮೀನು ಸಿಕ್ಕಿದೆಯಲ್ಲ, ಜನಗಳಿಗೆ ಹೊಡ್ಕೊಬಿಡೋದ ಅಂತ ಅವರು ಇಂಥ ಲಿಟಿಕೇಶನ್ನೇ ಅವ್ರು ಹುಡ್ಕೋದು ಸರ್. ಅವರು ಇನ್ನೂ OS ಕೇಸ್ ನಡೀತಿದೆ. ನಮ್ಮ ಯಾರು ಹೇಳ್ತಾರೆ, ಕೇಸ್ ನಡೀತಿದ್ದಂಗೆ ಅವ್ನು ತಗೊಳಕ್ಕೆ ರೈಟ್ಸೇ ಇಲ್ಲ. ಹೆಂಗೆ ದುಡ್ಡು ಕೊಟ್ಟ? ಅಲ್ಲಿ ಓನರ್ಗೆ ದುಡ್ಡು ಕೊಟ್ಟಿಲ್ಲ, ಇನ್ನೂ ಅಪ್ಪಂಗೆ ಭಾಗ ಬಂದಿಲ್ಲ, ಮಗಂಗೆ ಹೆಂಗೆ ದುಡ್ಡು ಕೊಡ್ತಾನೆ ಅಂತ ನಮ್ಮ ಅಡ್ವೊಕೇಟ್ ಹೇಳೋದು ಸರ್. ಅದು ಅವರು ಮಾಡೋ ಎಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲ DC ಆರ್ಡ್ರು ನಮ್ಮಂತೆಯೇ ಆಗಿದೆ. ಪೊಲೀಸ್ ಬಂದು ಕೊನೆಗೆ ಅಲ್ಲಿ ಗಲಾಟೆ ಮಾಡ್ತಾರೆ ಅಂದರೆ ನಮಗೆ ಪೊಲೀಸ್ ರಕ್ಷಣೆ ಕೊಡಿ ಅಂತ ನಾವು ಕೋರ್ಟ್ ಮುಖಾಂತರ ಅರ್ಜಿ ಹಾಕ್ತೋ. ಪೊಲೀಸವರು ನಮಗೆ ಬಂದೋಬಸ್ತ್ ಕೊಡಬೇಕು ಅಂತ NR ಸ್ಟೇಷನ್ಗೆ ಆರ್ಡ್ರ್ ಮಾಡಿದ್ದಾರೆ. ಕೋರ್ಟ್ ಆರ್ಡ್ರಿಗೆ ಬಂದು ಶಿವಾನಂದ್ ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಕೋರ್ಟ್ ಆರ್ಡ್ರ್ ಮಾಡಿದೆ. ಕೋರ್ಟ್ ಆರ್ಡರ್ ಮಾಡಿದ್ರು ಕೂಡ NR ಠಾಣೆಯ ಇನ್ಸ್ಪೆಕ್ಟ್ರು ಅರುಣ್ ಕುಮಾರ್ ಅವರು ಬಂದು ನಿಮ್ಮ ರಕ್ಷಣೆ ಕೊಟ್ಟು ನಿಮಗೆ ಜಾಗನ ನಿಮಗೆ ವಶಕ್ಕೆ ಕೊಡ್ತಾ ಇಲ್ಲ, ವಿಚಾರಣೆನೇ ಮಾಡ್ತಾರೆ. ನಾವು ಶಿವಾನಂದನು, ನವೀದ್ ಬಾಬು ಮತ್ತು ಕಾರ್ತಿಕ್ ಅವ್ರಿಗೂ, ಶಂಕರನ್ ಕಾರ್ತಿಕ್ ಅವ್ರಿಗೂ ಕೇಸ್ ನಡೀತಾ ಇರೋದು. ಇದುವರೆಗೂ ಬಂದು ಇನ್ಸ್ಪೆಕ್ಟ್ರ್ ಕುಣಿಸಿ ಮೀಟಿಂಗೇ ಮಾಡಿಲ್ಲ. ಏನು ಇದು ನಿಮ್ದೇನು ಪ್ರಾಬ್ಲಮ್, ನಿಮ್ದೇನು ಡಾಕ್ಯುಮೆಂಟ್ಗಳು ವೆರಿಫೈ ಮಾಡಿಲ್ಲ ಅವರು ಸ್ಟೇಷನ್. ಹೋದ್ರೆ ಬಾಗ್ಲಲ್ಲಿ ನಿಲ್ಲಿಸ್ತಾರೆ, 8 ಗಂಟೆಗೆ ಬಾ, 9. ನಮ್ಮ ಅಡ್ವೊಕೇಟು 3 ದಿವಸ ಹೋಗಿದ್ದಾರೆ, ನೈಟು 6 ಗಂಟೆಯಿಂದ 10 ಗಂಟೆ ಕಾಯ್ಕೊಂಡು ವಾಪಸ್ ಬರ್ತಾರೆ. ಸ್ಟೇಷನ್ಗೆ ಬರೋಲ್ಲ ಇನ್ಸ್ಪೆಕ್ಟ್ರು, ಬರ್ತೀನಿ ಅಂದ್ಬಿಟ್ಟು. ಅದನ್ನು ಹೋಗಿ ನಾವು ACP ಅವ್ರಿಗೆ ಹೇಳ್ದು, ಏನೋ ಮ್ಯಾಥ್ಯೂ ಸರ್ ಅಂತ, ಈ ನಮ್ಮ NR ACP ಅವರು. ಅದು ಕೂಡಲೇ ಹಂಗೆ ಅಂದಷ್ಟು ಫೋನ್ ಮಾಡಿ ನಮ್ಮ ಮುಂದೆನೇ ಫೋನ್ ಮಾಡೋದು, ಇವತ್ತೇನೈತೆ ಅದು ಕರೆದು ವಿಚಾರಣೆ ಮಾಡಿ ಅಂತ ಕೇಳಿದ್ರೆ ಹ್ಞೂ ಅಂತಾರೆ. ಅವತ್ತೂ ಬಂದಿಲ್ಲ, ಕರೆಸಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು. ವಿಚಾರಣೆ ಅವ್ರದ್ದು ಈಗ ನಾವು ಲೀಗಲ್ ಕೊಡ್ತೀವಿ, ಡಾಕ್ಯುಮೆಂಟ್ ಕೊಡ್ತಾಯಿದ್ದೀವಿ. ನಮ್ದು ಹಿಂಗೆ ಕೋರ್ಟ್ ಆರ್ಡ್ರ್ ನಮ್ಗೆ ರಕ್ಷಣೆ ಬೇಕು, ನಮ್ಮ ಜಮೀನು ನಮಗೆ ಇದು ಮಾಡಿ. ಯಾರು ಅಲ್ಲಿ ಕಾಮಗಾರಿ ಮಾಡೋ ಕೇಸ್ ಮುಗಿಯಂಟ ಯಾರೂ ಹೋಗ್ಬೇಡ್ದು ಜಾಗಕ್ಕೆ, ನಮ್ಗೆ ಅದನ್ನು ಮಾಡಿಕೊಡಿ ಅಂದರೆ ಹೇಳ್ತೀನಿ, ನೋಡ್ತೀನಿ, ನೀ ಆಚೆ ಇರು ಅಂತಾರೆ. ಆ ನವೀದ್ ಬಾಬು ಇವ್ರನ್ನ ಯಾರನ್ನೂ ಕರೆಸಿ ವೆರಿಫೈ ಮಾಡ್ತಾಯಿಲ್ಲ. ನಮ್ಮ ಎದುರುಗಡೆ ಶಿವಾನಂದ ಎದುರುಗಡೆ ಅವ್ರು ಎದ್ದ ಕುಣಿಸ್ತಾರೆ. ಯಾವ ಥರದ ನ್ಯಾಯ ಬೇಕು, ಏನಾಗಬೇಕು? ಒಂದು ವೇಳೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಿಮ್ಮ ಮುಂದಿನ ನಡೆ ಏನು? ಮುಂದಿನ ನಡೆ ಅಂದರೆ ಸರ್ ಅದೇ ನಮ್ಮ ಮಾವರು ಏನು ಹೇಳ್ತಾರೆ, ಇರೋದು ಜಮೀನು ನಮಗೆ ಕಾಲದಿಂದನವರು ಮಾರ್ಕೆಟ್ ಆಯ್ತು, ಹೂ ಬೆಳ್ಕೊಂಡು ಮಾರ್ಕೆಟಲ್ಲಿ ಜೀವನ ಮಾಡೋರು, ಎಲ್ಲೂ ಹೋದವರಲ್ಲ. ಈಗಲೂ ಸೈಕಲ್ಲೇ ಹೊಡ್ಕೊಂಡು ಅವ್ರು ಜೀವನ ಮಾಡ್ತಾ ಇರೋದು. ಅವ್ರಿಗೆ ಅದೇ ಭೂಮಿ, ಅದೇ ಜೀವನ. ಅವ್ರಿಗೆ ಹೂ ಎತ್ಕೊ ಮಾರ್ಕೋ ತಿಂಗೋ ಮನೆಗೆ ಹೋಗಿ ತೋಟಕ್ಕೆ ಹೋಗಿ ಅಷ್ಟೇ. ಬಟ್ ಈಗ ಇವರು ಈ ಅತಿಕ್ರಮ ಮಾಡೋದ್ರಿಂದ ಅವರು ನಾವು ಇರಬೇಕೋ ಬೇಡವೋ ಎಲ್ಲ ವಿಷ ತಗೋಬೇಕು, ಏನು ಮಾಡ್ತೀಯ ಮಾಡಪ್ಪ, ನಿನ್ನ ಕೈಲಿ ಬಿಟ್ಟಿದ್ದೀವಿ, ಅದೇನು ಮಾಡಬೇಕು ಮಾಡು ಅಂತ
ಲಾಯರ್ಗೆ ಹೇಳು ಅದೇನು ಮುಂದೆ ನಿಂತ್ಕೊ ಓಡಾಡೋ ಅಂತ ನಂಗೆ ಬಂದು ಮಾಹಿತಿ ಹೇಳೋದು ಸರ್. ನಾನು ಎಲ್ಲ ಪ್ರಯತ್ನ ಪಟ್ಟೆ. ಇನ್ನು ನಮ್ಮ ಲಾಯರ್ಗೆ, ಟಿ ಸಿ ಆಫೀಸ್ಗೆ, ಕೋರ್ಟ್ಗೆ ಎಲ್ಲನೂ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಆಡಿರೋದು ಕಾನೂನು ಎಲ್ಲ ಆದಷ್ಟು ನಾವು ತಿಳ್ಕೊಂಡಿದ್ದೀವಿ. ಬಟ್ ಅವ್ರ ರೈಟ್ಸೇ ಇಲ್ಲ. ಅದು ಅಲ್ಲಿ ಹೋಗಿ ಅದೇ ಇವ್ರು ಹೋದ್ರೆ ಬೆದರಿಕೆ ಹಾಕಿ ನಮ್ಮ ಲಾಯರ್ ಹೇಳ್ತಾರೆ ಹೋಗಿ ಎಲ್ಲ ಡೆಮಾಲಿಸ್ಟ್ ಮಾಡಿ ಅಂತಾರೆ. ನಾವು ಈಗ ಅಲ್ಲಿ ಹೋಗಿ ಡೆಮಾಲಿಸ್ಟ್ ಮಾಡೋಕ್ಕಾಗುತ್ತಾ? 3 ಜನ 4 ಜನ ನಿಂತ್ಕೊಂಡ್ರೆ ದೊಡ್ಡ ಗಲಾಟೆ ಇರ್ತದೆ, ಕೋಮು ಗಲಭೆ ಥರ ಆಗೋಯ್ತದೆ, ಮರ್ಡ್ರ ಮಾಡಿಬಿಡ್ತಾರೆ. ಬೇಕಾದ್ರೆ ಅಲ್ಲೋಗಿ ನಾವು ಉಣ್ಸಿದ್ರೆ ನೀ ಯಾರೋ ಬರೋಕ್ಕೆ ನಿಮ್ಮ ಅಪ್ಪಂದ ಹಂಗೆ ಹಿಂಗೆ ಅಂತ ನಮಗೆ ಅನಿಸ್ತದೆ. ಒಂದು ಸತಿ ಹೋಗಿದೆ ತೋಟ ತೊಳಕ್ಕೆ, ಯಾರೋ 4-5 ಜನ ನಮ್ಮ ಮಾವನ ಜಮೀನೊಳಗೆ ನಾನು ಹೋಗಿ ಕೇಳಿದ್ರೆ ನೀ ಅವನು 2.5 ಕೋಟಿ ಕೊಟ್ಟಿದ್ದೀವಿ ಅವ್ನಿಗೆ ವಿನಾಯಕಂಗೆ, ನಿಮ್ಮ ಅಪ್ಪಂದೊಂದು ಬಂದಿದೆ ಅಂತ ನನಗೆ ಬೆದರಿಕೆ ಹಾಕೋ 5-6 ಜನ ಮುತ್ಕೊಬಿಟ್ರು. ಪೊಲೀಸವ್ರು ಮಧ್ಯೆ ಬಂದು ಗರಡಾದವ್ರು ಬಂದು ಯಾರು ಮಾತಾಡ್ಬಿಡಿ ಟೇಷನ್ ನಡಿ ಅಂತ ತಿಳಿಗಳಿಸಿ ಆಮೇಲೆ ನಾನು ಬಂದ್ಬಿಟ್ಟೆ ಸರ್. ಹಂಗೆ ಹೋದಲ್ಲಿ ಗಲಾಟೆ ನಡೀತದೆ ಜಮೀನು ಹತ್ರಕ್ಕೆ ಹೋದೆ. ಈಗ ಏನು ಮಾಡಬೇಕು ಅನ್ನೋದು ಈಗ ಪೊಲೀಸು, ಡಿ ಸಿ ಅವರ, ತಹಸೀಲ್ದಾರು ಅವರೇ ನಮಗೆ ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು. ಡಿ ಸಿ ಆರ್ಡ್ರ್ ಆಗಿದೆ, ನಮಗೆ ಕೋರ್ಟ್ ಆರ್ಡ್ರ್ ಆಗಿದೆ, ಇಂಜೆಕ್ಷನ್ ಆರ್ಡ್ರ್ ಇದೆ, ಸ್ಟೇ ಇದೆ. ಅವರು ಯಾರು ಜಾಗಕ್ಕೆ ಬರದಂಗೆ ಇಂಜೆಕ್ಷನ್ ಆರ್ಡ್ರ್ ಆಗಿದೆ. ಶಿವಾನಂದ ಅವ್ರ ಹೆಸರಲ್ಲಿ ಸ್ಟೇ ಇದೆ, ಯಾರೂ ಮಾರಾಟ ಮಾಡಬಾರ್ದು ಅಂತ. ಡಿ ಸಿ ಕೋರ್ಟಲ್ಲಿ ಆದೇಶ ಆಗಿದೆ, ವಿಲ್ ಪ್ರಕಾರ ಅವ್ರಿಗೆ ಮಾಡಿ ಅಂತ. ಪೊಲೀಸ್ ಬಂದೋಬಸ್ತ್ ಕೋರ್ಟಿಂದ ಆರ್ಡರ್ ಆಗಿದೆ, ಇವ್ರ ರಕ್ಷಣೆ ಕೊಡಿ ಅಂತ. ಇಷ್ಟೆಲ್ಲ ಇದೆ. ಇವತ್ತು RTC ತೆಗೆದು ಶಿವಾನಂದ ಅವ್ರ ಹೆಸರಲ್ಲೇ ಇದೆ, ಅವರು ಖಾತೆ ಇದೆ, ಶಿವಾನಂದ ಹೆಸರಲ್ಲಿ RTC ಇದೆ. ಇಷ್ಟೆಲ್ಲ ಇದ್ದು ನಮ್ಮ ಅವ್ರ ಜಾಗಕ್ಕೆ ಅವ್ರನ್ನ ಹೋಗೋಕ್ಕೆ ಅವಕಾಶ ಮಾಡ್ತಾರಲ್ಲ, ಹೋದ್ರೆ ಗಲಾಟೆ. ನಾಯಕ ಜನಾಂಗ ಸರ್, ವೀರನ್ಗೆರೆ ನಾಯಕ ಸಮುದಾಯ. ಹಂಗೂ ST SC ಕೋಟ ಅದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಭೂಮಿ ತಗೊಳ್ಳಂಗಿಲ್ಲ ಅಂತ. ಕಮಿಷನರ್ಗೆ ಅದು ಕಂಪ್ಲೇಂಟ್ ಕೊಟ್ಟಿದ್ವಿ. ST SC ಕೋಟ ನಮ್ಮ ಇದರಿಂದ ನಾಯಕ ಕ್ಯಾಸ್ಟಿಂದ ಅದೇ ಹೀಗಾಗಿ ಸರ್ಕಾರ ಸುಪ್ರೀಂ ಕೋರ್ಟ್ ಅದು ಕೊಟ್ಟಿದ್ದೀವಿ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಯಾರು ಏನು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಇದು ಮಾನವೀಯ ಸಂದೇಶದ ಜನವಾಹಿನಿ.